ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಾಕ್ಷಸಾಂ ಗುರುವೇ ಗಂಟಾರವಿಂತ್ರತ್ವಂ ದೇವತಾ ಪಾನಲಾಂಛನಂ ಇತಿ ಗಂಟಾನಾದಂ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಯಾಕೊಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ದಶಾಂಗಂ ಗುಗ್ಗುಳಂದೋಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಗೃತ ಸತ್ವತ್ತಂ ಗೋಗೋಯಂ ಪ್ರತಿಗೃಹ್ಯತಾ ದಿವ್ಯದೋಪಂ ದರ್ಶಯಾಮಿ. ಓಂ ಶ್ರೀ ನಮಃ. ಎಲ್ಲರೂ ಕೈ ಮುಕ್ಕೊಂಡು ನಿಮ್ಮ ಸಕಲ ವಿದ್ಯಾಭ್ಯಾಸಕ್ಕೆ ಸಿದ್ಧಿ ಬುದ್ಧಿ ಪ್ರದಾಯಿನಿ ಶ್ರೀ ಸರಸ್ವತಿ ಮಾತಾ ಆಶೀರ್ವಾದ ಮಾಡಲಿ ಅಂತ ಈ ಮಂತ್ರ ಹೇಳಿ. ಸರಸ್ವತಿ ಮಹಾಭಾಗ್ಯೆ ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿದ್ಯೆ ಕಮಲಲೋಚನೆ ವಿಶ್ವರೂಪ ವಿಶಾಲಾಕ್ಷಿ ವಿಶ್ವರೂಪ ವಿಶಾಲಾಕ್ಷಿ ವಿದ್ಯಾನ್ ದೇಹಿ ನಮೋಸ್ತುತೆ. ವಿದ್ಯಾದೇಹಿ ನಮೋಸ್ತುತೆ. ಓಂ ಶ್ರೀ ಮಾತಾಯೈ ನಮಃ. ಓಂ ಶ್ರೀ ಸರಸ್ವತಿ ಮಾಯಾಯೈ ನಮಃ. ಎಲ್ಲಿ ನನ್ನನ್ನು ಎತ್ತಾಕೊಂಬರ್ಬೇಕಾದ್ರೆ ಹಾಡಿದ್ರಲ್ಲ ಅರೆ ಹುಯ್ ಹಾಡಿ ಒಂದ್ಸಲ. ಹಾಡ್ಲಿಲ್ಲ ಅಂದ್ರೆ ನಿಮ್ ಮೇಡಮ್ನ ಶೂಟ್ ಮಾಡ್ಬಿಡ್ಲ. ಸ್ಟಾಪ್. ಇವಾಗ ನೀವು ಹಾಡಿದ್ ಸಾಕು, ನಾನು ಹಾಡ್ತೀನಿ. ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡುವೆ ನಾನು. ನಾನು ಬರೋವರೆಗೂ ಮಾತ್ರ ನಿಮ್ಮ ಹವ. ನಾನು ಬಂದ ಮೇಲೆ ಈ ರೆಮೋದೆ ಹವ. ನೀವು ತೆಪ್ಪು ಮಾಡಿದ್ರಿ ಅಂತ ಅನ್ಕೊಂಡು ನಿಮ್ ತವ ಸ್ಯಾನೆ ಕಟ್ಟುವಾಗ ಮಾತಾಡಿವ್ನಿ. ನಿಮ್ನ ಸ್ಯಾನೆ ನೋಯ್ಸೀನಿ ಸರ್. ನಿಮ್ ಕಾಲಕ್ಕೆ ಬಿದ್ದಕ್ಕೆ ಸಮಯಕ್ಕೆ ಒಳಗಂಟ ನಂಗೆ ಸಮಾಧಾನ ಆಗಕ್ಕಿಲ್ಲ. ಕಮಲಿ, ಯಾಕೆ ಆಗಿಂದ ಒಂಥರ ಇದೆಯಾ? ಏಟೊಂದಿಂದ ಕೇಳ್ತಾನೆ ಅವ್ನಿ, ನಂಗೇನೋ ಹೇಳ್ತಾನೆ ಇಲ್ವಲ್ಲ. ಏನಾಯ್ತು? ಬುದ್ಧಿದಾಯೈ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು ಸಕಲ ಸನ್ಮಂಗಳಾನಿ ಭವಂತು. ಅನಿಕಾ ಬಿಡು, ನನಗೇನಾಗಿಲ್ಲ. ಅಯ್ಯೋ ಋಷಿ, ಕೈ ಸುಟ್ಕೊಂಡು ಏನು ಆಗಿಲ್ಲ ಅಂತಿದ್ಯಾ? ನಂಗೆ ಗೊತ್ತು, ನಂಗೆ ತುಂಬಾ ಪೇನ್ ಆಗ್ತಿರುತ್ತೆ.
ಬಾಕ್ಸ್ ತರಿಸ್ತೀನಿ. ತೇಜಸ್ ಹೋಗೋ ತಗೊಂಬ. ತೇಜಸ್ ಅದೇನು ಬೇಡ, ಐ ಆಮ್ ಫೈನ್. ತುಂಬ ನೋವಾಯ್ತೇನಪ್ಪ? ಇಲ್ಲ ಅರ್ಚಕರೇ, ನನಗೇನು ಆಗಿಲ್ಲ. ರಿಷಿ, ಆರ್ ಯು ಓಕೆ? ಹಾಂ ಮ್ಯಾಮ್, ಐ ಆಮ್ ಟೋಟಲಿ ಫೈನ್, ನನಗೇನು ಆಗಿಲ್ಲ. ನೋ ರಿಷಿ, ಯು ಶುಡ್ ಬಿ ವೆರಿ ಕೇರ್ಫುಲ್. ಅನಿಕಾ, ನನಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ, ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ, ಲೀವ್ ಇಟ್. ನಿಂಗೆ ಏನಾದರೂ ಆದ್ರೆ ನನಗೆ ಹರ್ಟ್ ಆಗುತ್ತೆ ರಿಷಿ, ಅದಕ್ಕೆ ಹೇಳ್ದೆ. ಒಂದೇ ಸಮ ಗ್ಯಾಪ್ ಕೊಡದೆ ಓಡ್ತದನಲ್ಲಪ್ಪ ಇವನು. ಯಪ್ಪ, ಅಯ್ಯೋ ಟೆಂಪಲ್ ರನ್ ಗೇಮ್ ತರ ಆಗೋಯ್ತು ನಮ್ ಜೀವನ. ಈ ವಯಸ್ಸಲ್ಲಿ ಇವನ್ ಜೊತೆ ಜೂಟ ಆಡೋದ ಕರ್ಮ ನನ್ಗೆ ಯಾಕಪ್ಪ ಕೊಟ್ಟೆ ದೇವ್ರೆ? ಬೇಡ ಬೇಡ, ನನ್ನೇನು ಮಾಡಬೇಡ, ಬಿಟ್ಬಿಡು ಬಿಟ್ಬಿಡು ಅಂದೆ. ದೇವ್ರೆ, ಅವತ್ತು ನಾನು ಇವನನ್ನ ಶೂಟ್ ಮಾಡಕ್ ಹೋದಾಗ ಗನ್ನು ಡಮ್ಮಿ ಆಗಿತ್ತಲ್ಲ, ಅದೇ ತರ ಈ ಗನ್ನನ್ನು ಡಮ್ಮಿ ಆಗಿರ್ಲಿ ಕಣಪ್ಪ. ಏನು ಈ ಗನ್ನು ಡಮ್ಮಿ ಆಗಿರ್ಲಿ ಅಂತ ಬೇಡ್ಕೊತಿದ್ಯಾ? ದದ್ದಿಯಮ್ಮ, ಇದು ನಿನ್ನ ಗನ್ನು, ನಿಮ್ಮನೆಯಿಂದಾನೇ ತಂದಿತ್ತು, ಡಮ್ಮಿ ಅಲ್ಲ. ನೋಡಪ್ಪ ರೇಮೋ, ನಿನ್ನ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಏನು ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗೋಗಿದೆ ನಿಜ, ಆದ್ರೆ ಇನ್ನು ಮುಂದೆ ಇಂಥ ತಪ್ಪು ನನ್ನಿಂದ ಆಗೋದಿಲ್ಲ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು ರೇಮೋ, ಬಿಟ್ಬಿಡು. ಬೇಕಾದ್ರೆ ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ಆಗೋಣ, ಓಕೆನಾ? ಎಲ್ಲಿ ಕೊಡು, ಶೇಕ್ ಹ್ಯಾಂಡ್ ಕೊಡು, ಕೊಡು ಕೊಡು. ಇಂಥ ನಾಟಕನೆಲ್ಲ ಕಲಾಕ್ಷೇತ್ರದಲ್ಲಿ ನಾನು ಎಷ್ಟು ನೋಡಿಲ್ಲ. ನನ್ನ ಮುಂದೆನೆ ಸದಾರಮೆ ನಾಟಕ ಮಾಡೋದಕ್ಕೆ ಬರಬೇಡ. ಇವತ್ತು ನಿನ್ನನ್ನ ಮುಗಿಸ್ದೆ ನಾನು ಬಿಡಲ್ಲ. ರೆಮೋ ಇಲ್ಲೇನ್ ಮಾಡ್ತಾ ಇದ್ದಾನೆ? ರೆಮೋ ಬಾಯ್ಲೆ. ಇರಪ್ಪ, ಒಂದು ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಏ ರೆಮೋ, ಬರ ಹೋಗೋಣ. ಸಾರಿ ಮೇಡಮ್, ಇವನು ಹುಚ್ಚ. ಹೀಗೆ ಯಾರನ್ನಾದ್ರೂ ಹಿಡ್ಕೊಂಡು ಬಂದು ಟಾರ್ಚರ್ ಕೊಡ್ತಾನೆ. ಸಾರಿ ಮೇಡಮ್. ರೆಮೋ ಬಾ, ಅಮ್ಮ ಕರಿತಾ ಇದ್ದಾರೆ. ರೆಮೋ ಬಾ ಹೋಗೋಣ, ಬಾ. Oh my God!
ಸರಿಯಾದ ಸಮಯಕ್ಕೆ ಚಂದ್ರಿಕಮ್ಮವ್ರು ಬಂದು ನನ್ನ ಕಾಪಾಡಿದ್ರು. ಅವ್ರಿಗೆ ಏಟ್ ಋಣವಾಗಿದ್ರು ಸಾಲದು. ಆದ್ರೆ ಆ ಕಾಮಿನಿ ಅವ್ರಿಗದೇಟ್ ಕಷ್ಟ ಕೊಟ್ಟವಳೋ ಏನೋ ಪಾಪ. ಅಷ್ಟನ್ನು ಸಹಿಸ್ಕೊಂಡು ಅಂತ ಸ್ಥಿತಿಲಿ ಮಗನ ಸಾಕೊಂಡು ಬಂದವ್ರೆ. ಚಂದ್ರಿಕಮ್ಮರ್ ಏನನ ಇರ್ಲಿಲ್ಲ ಅಂದಿದ್ರೆ ಈಟೊತ್ತಿಗೆ ನಾನು ಕಾಮಿನಿ ಕೈಗೆ ಸಿಕ್ಕಾಕಳ್ದೆ ಇರ್ತಿದ್ನ. ನಾನು ಯಾವ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬರ್ಕೂಡ್ದು ಅಂದ್ಕೊಂಡಿದ್ನೋ ಅದೇ ಆಗೋಯ್ತದೇನೋ ಅಂತ ದಿಗ್ಲು ಆಯ್ತೈತೆ. ನಾನು ಇದೇ ಮನೇಲಿದ್ದು ಅದೇನಾನ ಅವಳಿಗೆ ಗೊತ್ತಾಗಿ ಕಮ್ಲಿ ನನ್ನ ಮಗು ಅನ್ನೋದವಳು ಕಂಡಿಡ್ದು ಬಿಟ್ರೆ ನಾನಿಲ್ಲಿರೋದಕ್ಕೆ ಸೇಮ ಅಲ್ಲ ಅನ್ನಿಸ್ತೈತೆ. ಇಲ್ಲಿಂದ ಹೊಂಟೋಗ್ಲಾ? ಏನ್ ಕಮಲಿ ಇದು? ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗಿದೆಯಲ್ಲ. ರಾತ್ರಿ ಎಲ್ಲ ಎಕ್ಸಾಮ್ಸ್ಗೆ ಓದ್ತಾ ಇದೆಯಾ ಇಲ್ಲ ಪೂಜೆಗೆಲ್ಲ ರೆಡಿ ಮಾಡೋಕೆ ಅಂತ ನಿದ್ದೆ ಕೆಟ್ಟಿದ್ಯಾ ಕಮಲಿ? ಹಾಗೆ ಕಾಣ್ತಿಲ್ವಲ್ಲ. ಓ, ಅಮ್ಮ ತಾತ ಎಲ್ಲರೂ ನೆನಪಾದ್ರಾ? ಓ ಎಸ್, ಋಷಿ ನಿನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂತನಾ? ಹ, ಅಚ್ಚೋ ಪಾಪ. ಏನೇ ಕೆಸರಿನ ಕಮಲಿ, ರೆಕ್ಕೆ ಬಿಚ್ಚಿ ಓವರ್ ಆಗಿ ಹಾರಾಡ್ತಿದ್ಯಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನೀನ್ ಎಷ್ಟೇ ಟ್ರೈ ಮಾಡಿದ್ರು ನಿನ್ ಜಾಗ ಯಾವುದು ಅಂತ? ನೀನು ಮತ್ತೆ ಋಷಿ NCC ಕ್ಯಾಂಪಲ್ಲಿ ಒಟ್ಟಿಗೆ ಇರೋದೇನು, ಕಾಲೇಜಿನ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋದೇನು. ನೀನ್ ಪ್ರೆಸಿಡೆಂಟ್ ಅಂತೆ, ಋಷಿ ಕಲ್ಚರಲ್ ಕಮಿಟಿ ಹೆಡ್ ಅಂತೆ, ಸ್ಟೂಡೆಂಟ್ಸ್ ಎಲ್ಲ ನಿಮ್ ಬಗ್ಗೆ ಮಾತಂತೆ. ಮೈ ಫುಟ್! ಏನೇ ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ಹಾ, ನನಗ್ ಸೇರ್ಬೇಕಾಗಿರೋದೆಲ್ಲನೂ ನೀನ್ ಈಸಿಯಾಗಿ ಪಡ್ಕೋಬಹುದು ಅಂತನಾ? ನೋ ಚಾನ್ಸ್. ಮನೆ ಕಟ್ಟೋಕ್ಕೆ ಮಣ್ಣು ಹೊತ್ತವರೆಲ್ಲ ಮನೆ ನಂದು ಅಂತ ಅಧಿಕಾರ ಮಾಡೋಕ್ಕಾಗಲ್ಲ ಕಣೆ. ನೀನ್ ಯಾವತ್ತಿದ್ರು ಮಣ್ಣು ಹೊರೊಳೆ. ನನಗ್ ಮಾತ್ರ ಅಲ್ಲ, ಋಷಿ ಕಣ್ಣಿಗೂ ಅಷ್ಟೇ. ನೋಡಿದ್ಯಲ್ಲ ಇವತ್ತು ನಿನ್ನ ಹೇಗ್ ಟ್ರೀಟ್ ಮಾಡ್ದ ಅಂತ. ನಿನ್ ಮುಖ ನೋಡಕ್ಕೂ ಅವನಿಗಿಷ್ಟ ಇಲ್ಲ. ನೆನ್ನೆ ನಿಮ್ಮಿಬ್ರನ್ನ ನೋಡಿ ನಾನು ಅಪ್ಸೆಟ್ ಆಗೋದೆ. ಬಟ್ ನೋ, ಋಷಿ ಈಸ್ ಆಲ್ವೇಸ್ ಮೈನ್. ಅವನ ಮನಸ್ಸಲ್ಲಿ ಈಗಾಗಲೇ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿದೆ. ಅದನ್ನ ಅಳಿಸೋಕೆ ನಿನ್ನ ನಂತರ ವಿಯೋಗಿನಿ ಬಾಬಾ ಅವತಾರ ಹಾಕಿದ್ರು ಅದಾಗಲ್ಲ. ಎಲ್ಲ ಕ್ರೈಮ್ಗಳು ಸಾಲ್ವ್ ಆಗೋದೆ ಬೇಸಿಕಲಿ ನಮ್ಮ ಇಂಟ್ಯೂಷನ್ ಇಂದ. ನೀವು ಯಾವುದೇ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ರು ನಿಮಗೆ ಗೊತ್ತಾಗುತ್ತೆ. ಅಟ್ ದ ಪ್ಲೇಸ್ ಆಫ್ ಕ್ರೈಮ್ ಒಬ್ಬ ಡಿಟೆಕ್ಟಿವ್ ಹೇಗೆ ಸುತ್ತಲೂ ಇರೋದನ್ನ ಅಬ್ಸರ್ವ್ ಮಾಡ್ತಾನೆ ಅಂತ ಚಿಕ್ಕ ಚಿಕ್ಕ ಡೀಟೇಲ್ ಸಹ ಮ್ಯಾಟ್ರ್ ಆಗುತ್ತೆ. ಶೂ ಪ್ರಿಂಟ್, ಫೋಟೋಸ್, ಕೈ ಗಡಿಯಾರ,
ಚೇರ್ ಜರುಗಿರುವಂಥ ಆ್ಯಂಗಲ್ ಆ್ಯಂಡ್ ಫಿಸಿಕಲ್ ಮಾರ್ಕ್ಸ್ ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಫೇಮಸ್ ಫ್ರಿಕ್ಷನಲ್ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಅಂದರೆ ಅದು ಶರ್ಲಾಕ್ ಹೋಮ್ಸ್. ಶರ್ಲಾಕ್ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಡಿಟೆಕ್ಟಿವ್ ಬುದ್ಧಿವಂತ ಆಗಿದ್ರೆ ಎಂಥ ಬುದ್ಧಿವಂತ ಕ್ರಿಮಿನಲ್ನೂ ಸಹ ಹುಡುಕ್ತಾನೆ ಅಂತ. ಕ್ರಿಮಿನಲ್ ಎಷ್ಟೇ ಬುದ್ಧಿವಂತ ಆಗಿದ್ರೂ ಏನಾದರೂ ಒಂದು ಕ್ಲೂ ಬಿಟ್ಟಿರ್ತಾನೆ. ಅವನು ಆ ರೀತಿ ಆಡೋದ್ ನೋಡಿ ಒಂಥರ ಮೆಂಟ್ಲಿರ್ಬಹುದು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಇವನು ನಿಜವಾಗ್ಲೂ ಹುಚ್ಚ ಅಂತ ನಾನ್ ಅನ್ಕೊಂಡೇ ಇಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ಇವನನ್ನ ಪೊಲೀಸ್ ಅಂತ ಎಷ್ಟು ನನ್ನ ಆಟ ಆಡ್ಸ್ಬಿಟ್ಟಲ್ಲ. ಇವನಿಗೋಸ್ಕರ ಹೆದರ್ಕೊಂಡು ರೋಡಲ್ಲಿ ಹೋಗಿದ್ದು ನಾನು ಈ ಹುಚ್ಚಿ ನನ್ನ ಮಗನಿಗೋಸ್ಕರನಾ? ಇಲ್ಲ ಇಲ್ಲ, ಯಾಕೆ ಹೀಗೆ ಮಾಡ್ದೆ ನಾನು ಹೀಗೆ ಮಾಡ್ದೆ ಅಂತಂದ್ರೆ ನನಗೆ ಎಷ್ಟು ಶೇಮ್ ಆಗ್ತಿದೆ. ಏ ಕಾಮಿನಿ, ಏನೇ ಆಗಿದೆ ನಿನಗೆ? ಯಾಕೆ ಇಷ್ಟು ಬಗ್ರ ಆಗೋದೆ ನೀನು? ಏನು ನಗ್ತಾ ಇದ್ದೀರಾ? ಅಯ್ಯೋ ತಪ್ಪಾಯ್ತು. ಆ ಹುಚ್ಚಿ ನನ್ನ ಮಗ ನನ್ನ ಹಣೆಗೆ ಗನ್ನಿಟ್ರೆ ನೀವೆಲ್ಲರೂ ಹೆದರ್ಕೊಂಡು ಓಡೋಗಿ ಬಚ್ಚಿಟ್ಕೊಂಡಿದ್ರಿ ಅಲ್ವಾ? ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ ನಿಮ್ಮಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ನಾನು ಅನ್ನ ಹಾಕಿ ಸಾಕ್ತಾ ಇದ್ದೀನಲ್ಲ. ನನಗ್ ಬುದ್ಧಿ ಇಲ್ಲ. ಅಮ್ಮವ್ರೆ, ನಮ್ ಸೇಫ್ಟಿನ ಒಂಚೂರು ನೋಡ್ಕೊಬೇಕಲ್ಲ ಅಮ್ಮವ್ರೆ. ಏನಂದೆ ನೀನು? ಸೇಫ್ಟಿನಾ? ಓ ಅಯ್ಯ, ನಿನ್ ಸೇಫ್ಟಿನಾ ಬಡಿಯಾ? ಆ ಹುಚ್ಚು ನನ್ನ ಮಗ ನನಗಿಷ್ಟು ಆಟ ಆಡ್ಸದ್ನಲ್ಲ, ಬೀದಿಲಿ ಈ ಕಾಮಿನಿನ ಓಡ ಹಾಕಿ ಮಾಡಿದ್ನಲ್ವಾ? ನೋಡ್ತೇನೆ ಕಣೋ ನಿನಗೆ.